ಅಲ್ಲ ಮನೆಗೆ ಅಕ್ಕಿ ಹಸಿಟ್ಟಿಲ್ಲ, ರಾಗಿ ಹಸಿಟ್ಟಿಲ್ಲ, ಹಾಂ ಏನೇನು ಇಲ್ಲ. ನಾನು ಹೋಗ್ಬೇಕು, ಎಲ್ಲ ಮಾಡಿಕೊಟ್ರೆ ಅವಾಗ ಎತ್ಕೊಂಡೋಗಿ ಹಾಕ್ಸ್ಕೊಂಬರೋದು. ಅಲ್ಲ ಅಕ್ಕಿ ಬಿಸಿ ಮಾಡಿಬಿಟ್ಟು ಅದನ್ನು ದೊಡ್ಡ ಬಕ್ಕಡಿಗೆ ಮಿಷಿನ್ಗೆ ಹಾಕ್ಸ್ಕೊಂಬರ್ತಾರಲ್ಲ, ಉಪ್ಪಿಟ್ಕ ಗಂಜಿಕ ಅದಕ್ಕೆ ಇದಕ್ಕೆ ಆತಾಯ್ತಲ್ಲ. ಏನು ಮಾಡೋಕ್ಕಾಗಲ್ಲ. ತಿನ್ನೋದು ಕುತ್ಕೊಂಡಿರೋದು ಇದೇ ಕೆಲಸ. ಯಾಕೆ ಏನಾಯ್ತೆ? ಅಲ್ಲಕ್ಕ ಮಿಷಿನ್ಗೆ ಹೋಗೋದು ಬೇಡನಕ್ಕ? ಲೇ ಯಾವಾಗಲೂ ಅವ್ನು ಚಿಕ್ಕವನೇ ಅಲ್ಲ ಓದ್ತಾ ಇದ್ದಿದ್ದು, ಅವ್ನು ಕೇಳು ಹಾಕ್ಸ್ಕೊಂಬರ್ತಾನೆ. ಇಲ್ಲ ಏನು ಯಾವಾಗಲೂ ಅವನೇ ಹೋಗ್ಬೇಕೇನೋ? ಹಂಗಾರೆ ದೊಡ್ಡವನ್ ಕೇಳು. ಏನು ಹೆಂಗ್ಸ್ರು ಹೋಗ್ಬಿಟ್ರೆ ಏನು ಸೌದೋಗ್ಬಿಡ್ತಾರೇನಕ್ಕ? ಹೋಗಿ ಹಾಕ್ಸ್ಕೊಂಬರಕ್ಕಾಗಲ್ಲ. ಸರೋಜಿ ಕೇಳಿ, ಏನು ಎಲ್ಲಾರ ಮನೆಗೂ ಗಂಡಸ್ರೆ ಹೋಗಿ ಹಾಕ್ಸ್ಕೊಂಬರ್ತಾರ? ಏನು ಪಕ್ಕದೂರ್ಗೆ ಹೋಗ್ಬೇಕಾ? ಊರಾಗೆ ತಾನ ಮಿಷಿನ್ ಇರತ್ತಾ? ಏನು ಹೋಗಿ ಹಾಕ್ಸ್ಕೊಂಬಂದ್ರೆ ಆಗಲ್ಲ? ಹೋಗಿ ಹಾಕ್ಸ್ಕೊಂಬೋಗು. ನೀನೇ ಇಲ್ಲ ಸರೋಜಿ. ಅಕ್ಕಿ ಬಿಸಿ ಮಾಡ್ಬೇಕಲ್ಲ, ಅಕ್ಕಿನ ತೊಳಬೇಕು, ಒಣಗಾಕ್ಬೇಕು, ಅದನ್ನು ಬಿಸಿ ಮಾಡಬೇಕು. ಅಲ್ಲ ನಮ್ಗೇನು ವಯಸ್ಸು ಒಂದೇ ಇರ್ತದೇನಕ್ಕ? ಅನ್ನ ಬೆಳಗ್ಗೆ ಸಾಯಂಕಾಲ ಅನ್ನ ತಿಂದು ನಂಗೆ ಸಾಕಾಗ್ಬಿಟ್ಟದಮ್ಮ, ಮೈಯಾಗ ಶಕ್ತಿನೇ ಇಲ್ಲ. ಏನು ಮಾಡ್ಬೇಕಂತಿದ್ಯಾ? ಅಕ್ಕಿ ತೊಳ್ದಾಕ ಹೋಗಿ ನಾನು ಆಚೆ ಎತ್ಕೊಂಡು ಒಣಗಾಕ್ತೀನಿ. ಸಾಯಂಕಾಲ ಬಿಸಿ ಮಾಡಿ ನಾಳೆ ಹಾಕ್ಸ್ಕೊಂಬಂದ್ರೆ ಆಯಿತು. ಅಲ್ಲಿವರೆಗೂ ಅನ್ನನ ತಿನ್ಕೊಂಡಿಲ್ಲ. ಒಂದು ಗಳಿಗೆ ಇರಲ್ಲಕ್ಕ ಅನ್ನ ಹೊಟ್ಟೆಗ. ಇವಾಗಿಲ್ಲ, ಅವ್ನು ಚಿಕ್ಕವಂತೂ ಆಟೋದಕ್ಕೆ ಹೋಗೋನೆ, ದೊಡ್ಡವನು ಹೋಗೋನೆ. ಇವಾಗ ಇನ್ಯಾರೋ ಅವ್ರ ಮನೆಗ? ಇವಾಗ ಯಾರ ಮೇಲೆ ನೀನು ಇಷ್ಟು ಕೂಗಾಡ್ತಾ ಇರೋದು? ಏನೋ ಆಕಾಶದಿಂದ ಇಳ್ಬಿಟ್ಟು ಬಂದ್ಬಿಟ್ಟವ್ರು ಹೆಂಗಸ್ರು. ಏನು ಹೆಂಗಸ್ರು ಹೋಗಿ ಮಿಷಿನ್ಗೆ ಹಾಕ್ಸ್ಕೊಂಬರ್ಕುಡ್ದ? ಹೋಗಿ ನೀನೊಂದಷ್ಟು ನಾನೊಂದಷ್ಟು ಹೋಗಿ ಹಾಕ್ಸ್ಕೊಂಬರೋಣ. ನನ್ನ ಕೈಗ ನಿನ್ನ ಕೈಗ ತೂಕ ಎತ್ಕೊಂಡು ಹೋಗಕ್ಕತ್ತದೇನಕ್ಕ? ಆತದ ತೂಕ ಎತ್ಕೊಂಡು ಹೋಗಕ್ಕ? ಅದೇನು ಹೇಳ್ತಾ ಇದೀಯ ನೀನು? ಅಲ್ಲಲೇ ರಾಗಿ ಹಸಿಟ್ಟಾಗೋಗಿ 3 ದಿನ ಆಯ್ತು. 3 ದಿವಸದಿಂದ ಬರೀ ಅನ್ನನೇ. ಏನು ಹೋಗಿ ಹಾಕ್ಸ್ಕೊಂಬರ್ಬೇಕು ಅನ್ನೋದು ಜ್ಞಾನ ಬೇಡನೆ ಮನೆಗಿನ ಜನಗಳಿಗೆ? ಮತ್ತೆ ಇನ್ನೇನೆ ಹಸಿಟ್ಟು ಎತ್ಕೊಂಬಂದು ಕೊಡ್ತಾಳೆ, ಕಲ್ಸ್ಕೊಂಡು ತಿನ್ನೋಗು. ಬೇಡ ನನ್ನ ಮಗಳ ಮನೆಗಿಂದ ತಕೊಂಬರಂತದ್ದು ಕರ್ಮ ನಂಗೇನ? ಹಾಂ ಮನೆಗೇನು ರಾಗಿ ಇಲ್ಲೇನಕ್ಕ? ಇವಾಗ ಇವನು ಏನೋ ಕಿತಾಪತಿ ಮಾತಾಡಲೆ ಏನಿರ್ಬೋದು? ಅದೇನಲ್ಲಮ್ಮ, ನಾನು ಬೇಡ ನೀನು ಬೇಡ ನೀನು ಬೇಡ ಸುಮ್ಮನೆ ನಿಂಗೆ ಬೇಕಾಗ್ತದೆ. ಬೇಡ ಸುಮ್ಮನೆ ಹೋಗಿ ಹಾಕ್ಸ್ಕೊಂಬತ್ತಾಳೆ. ನಾಗಿ ನಾನು ಆಚೆ ಬರ್ತೀನಿ. ಇತ್ತು ನಾನು ಮುದ್ದೆ ಮಾಡಿರ್ತೀನಿ ಚಿನ್ನಿ ಅಂತ ಗಂಟಲ್ ಕಾನ ಕೊಡೋಗೆ ಒಂದು ಹಸಿಟ್ಟು ಡಬ್ಬ ತುಂಬ ಅರ್ಥ ಹಾಕ್ಕೊಡೋಗು. ಹೋಗಿ ಹಾಕ್ಸ್ಕೊಂಬತ್ತಾಳೆ. ಏನಗ ನನ್ನ ಮನ್ಯಾಗ ಇಷ್ಟು ಜನ ಇಟ್ಕೊಂಡು ನನ್ನ ಮಗಳು ಹೋಗಿ ಹಸಿಟ್ಟು ಹಾಕ್ಸ್ಕೊಂಬರ್ಬೇಕಾ? ಎಂತ ಮಾತು ಹೇಳ್ಬಿಟ್ಟಕ್ಕ? ಹಾಂ ಅಲ್ಲ ಏನು ನನ್ನ ಮಗಳಿಗೆ ಕೊಡ್ತಾನೆ ಆಸ್ತಿ? ನನ್ನ ಗಣ್ಣು ಕೊಡ್ತಾನೆ ಆಸ್ತಿ? ನನ್ನ ಗಣ್ಣು ಆಸ್ತಿನೆಲ್ಲ ಯಾರು ತಿನ್ನೋದು? ಯಾರಕ್ಕ ತಿನ್ನೋದು? ನನ್ನ ಮಗಳಿಗೇನು ಗಾಚಾರನ? 5 ಎಕರೆ ಜಮೀನು ಕೊಟ್ಬಿಟ್ನು, ಒಂದು ಮನೆ ಕೊಟ್ಬಿಟ್ನು, ಅದಕ್ಕೊಂದು ಬೋರ್ ಹಾಕ್ಸ್ಕೊಟ್ಬಿಟ್ನು. ಇನ್ನೇನು ಕೊಟ್ಟವನಕ್ಕ ನನ್ನ ಮಗಳಿಗೆ? ಇರೋ ಬರೋದೆಲ್ಲ ಇವ್ರದ ಮೇಲೆ ಹಾಕಲ್ಲ. ಹೋಗಿ ಹಾಕ್ಸ್ಕೊಂಬತ್ತಾರೆ ಬಿಡು. ನನ್ನ ಮಗಳಿಗೇನು ಗ್ರಾಚಾರನ? ನನ್ನ ಮಗಳೇ ನೀ ಮನೆ ಕೂಲಿ ಮಾಡೋಳ? ಮಾತಾಡ್ತಾ ಇದೆಯಲ್ಲಮ್ಮ, ಇತ್ತು ನಾಗಿ ಹಚ್ಚಿಟ್ಟಕ ನಮ್ಮ ಮನೆಗಿಂದ ತಿನ್ನೋದು ಮಲ್ಕೊಳ್ಳೋದು ಇಷ್ಟೇ ಕೆಲಸ ಆಯ್ತು. ಮನೆಗೆ ಅಡಿಗೆ ಮನೆಗೆ ಏನದ? ಉಪ್ಪದ, ಮೆಣಸಿನ್ಕಾಯಿ ಅದ, ರಾಗಿ ಅದ, ಅಕ್ಕಿ ಹಸಿಟ್ಟದ, ಏನಾರ ನೋಡ್ಕೊಬೇಕು ತಾನೆ? ತಿನ್ನೋದು ಮಲ್ಕೊಂಬಿಡೋದು ಇಷ್ಟೇನಾ ಕೆಲಸ? ಅಯ್ಯೋ ಭಗವಂತ, ಅಮ್ಮ ತಾಯಿ ಏನು ಹೇಳು ನೀನು? ಅದೇನು ಹೇಳು? ಹೋಗಿ ಅವಳಲ್ಲ ಸುಪನಾತಿ ಸಾವಿತ್ರಿ, ಅವಳಿಗೆ ಹೇಳೋಗು. ಹೋಗಿ ರಾಗಿ ಹಾಕ್ಸ್ಕೊಂಬರ್ಲಿ, ಅಕ್ಕಿನ ತೊಳೆದ್ಬಿಟ್ಟು ಒಣಗಾಕ್ಲಿ ಒಂದು 5-6 kg ಬಿಸಿ ಮಾಡಿ ಹೋಗಿ ದೊಡ್ಡ ಬಗ್ಳಿಗೆ ಹಾಕ್ಕೊಂಬರ್ಲಿ. ಏನತ್ತೆ ಹಂಗೆ ಮಾತಾಡ್ತಾ ಇದೀಯಾ? ಇರೋದನ್ನೇ ಮಾತಾಡ್ತಾ ಇದ್ದೀನಿ, ಇಲ್ಲದ್ದೇನು ಮಾತಾಡ್ತಾ ಇಲ್ಲ. ಹಸಿಟ್ಟಾಗೋಗಿ ಎಷ್ಟು ದಿನ ಆಯ್ತು? ಯಾರ್ಕನ ಹೇಳೋದು ಬೇಡ, ಜ್ಞಾನ ಬೇಡ ನಿಂಗ? ಕಣ್ಣಿಗ್ಲೇನು ನೆತ್ತ ಮೇಲೆ ಕಂಡಿದ್ಯಾ? ಹಸಿಟ್ಟಿಲ್ಲ ಹೋಗಿ ಹಾಕ್ಸ್ಕೊಂಬರ್ರಿ ಅಂತ. ಯಾವಾಗಲೂ ನೀವೇ ತಾನೇ ಹಾಕ್ಸ್ಕೊಂಬರ್ರಿ ಅಂತ ಹೇಳೋದು. ಅದಕ್ಕೆ ನೀವೇ ಹೇಳ್ತೀರೇನು ಅಂತ ನಾನು ಸುಮ್ಮನೆ ಅದೇ. ನೀವೇ ತಾನೇ ಯಾವಾಗಲೂ ಅಕ್ಕಿ ಎಲ್ಲ ಒಣಗಿಸ್ಬಿಟ್ಟು ಅದನ್ನು ಬಿಸಿ ಮಾಡಿ ಕಟ್ಕಳ್ಸೋದು ನಮ್ಮ ಯಜಮಾನ್ ಕೈಗ. ಇವಾಗೇನತ್ತೆ ಹೊಸ ಮಾತಾಡ್ತಾ ಇದೆಯಾ? ಮೊನ್ನೆ ಒಂದ್ಸರಿ 1 ತಿಂಗಳು ಹಾಕ್ಸ್ಕೊಂಬಂದಿರಲಿಲ್ಲ, ಅವಾಗ ಅನ್ನ ತಿಂತಾ ಇರಲಿಲ್ಲ. ಇವಾಗ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಲೇ ಏನು ಗಂಡಸ್ರೆ ಎಲ್ಲ ಕೆಲಸ ಮಾಡಬೇಕು ಅಂತೇನಿಲ್ಲ, ಹೆಂಗಸ್ರು ಮಾಡ್ಬೋದು. ಹೋಗಿ ರಾಗಿ ಹಾಕ್ಸ್ಕೊಂಬ, ಒಂದು 10 kg ಆಗಷ್ಟು ರೇಷನಕ್ಕೆ ತೊಳೆದ್ಬಿಟ್ಟು ಒಣಗಾಕಿ ಬಿಸಿ ಮಾಡಿ 2 ಎತ್ಕೊಂಡು ಹಾಕ್ಸ್ಕೊಂಬ. ಆಗಲ್ಲತ್ತೆ, ನಮ್ಮ ಯಜಮಾನ್ ಬಂದಮೇಲೆ ಹೇಳ್ತೀನಿ ನಾನು ಯಾವತ್ತೂ ಮಿಷಿನ್ ಹತ್ರಕ್ಕೆ ಹೋಗಿಲ್ಲ. ಅಯ್ಯೋ ಪಾಪ, ಏನು ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಕೋಟ್ಯಾಧೀಶ್ವರು ಏನು ಬಾಳೆಹಣ್ಣು ಗುಡ ಅಂದಾಗ ಇಕ್ಕಿ ಸಾಕೋರು ನಿನ್ನ ಹೋಗಕ್ಕನ ಆತದ ಪಾಪ. ನಾನೇನು ಹಂಗೆ ಏನು ಹೇಳಿಲ್ಲ ಅತ್ತೆ. ಯಾಕತ್ತೆ ಹಿಂಗೆ ಮಾತಾಡ್ತಾ ಇದೆಯಾ? ನಮ್ಮ ಅಪ್ಪನು ನಮ್ಮ ಅಮ್ಮನ ಕೋಟ್ಯಾಧೀಶ್ವರು ಅಂತ ನಾನು ಹೇಳಿದ್ನ? ಯಾವ ಕೆಲಸ ಮಾಡಲ್ಲ, ಎಲ್ಲ ಕೆಲಸ ಮಾಡ್ತೀನಲ್ಲ. ಇದ್ದಿದ್ದೆಲ್ಲ ಮಾತಾಡ್ಕೊಂಡು ಯಾಕತ್ತಿ ಕಾಲ್ ಕೇಳ್ಕೊಂಡು ನನ್ನ ಮೇಲೆ ಜಗಳ ಬರ್ತಾ ಇದೆಯಾ ನೀನು? ನಮ್ಮ ಅಮ್ಮನ ಏನೋ ತೀಕಾಪಟ್ಟಿ ಮಾತಾಳೆ. ತಾವಿದ್ರೆ ಅತ್ತಿಗೆ ಮೇಲೆ ಇಲಿ ಬಿದ್ದವಳೆ. ತಡಿ ಹೇಳಮ್ಮ, ಅಚ್ಚಿತ್ತು ನಮ್ಮ ಮನೆಗೆ ಹೋಗಿ ಅಕ್ಕಂತೀನಿ ನಾನೇ. ಆತಾ ತಾವಿದ್ರೆ ಎತ್ತಿದೆ ಒಂದು 10 ಮುದ್ದೆ ಮಾಡಿ ನಮ್ಮ ಅಮ್ಮ ಯಾವ್ದೇ ಮೇಲೆ ಹಾಬಿದಮ್ಮ. ಹಾಪಿರು ತಿನ್ಬಿಟ್ಟಾತ ಗೊರಕ್ಕನ್ಬಿಡ್ಲಿ. ಇವಳ್ದೊಳ್ಳೆ ತಾತ ಆಯ್ತಲ್ಲಮ್ಮ ಮನೆಯಾಗ ಏನೋ ಒಂದೊಂದು ತೆಗಿದಾಯ್ತಾಳೆ. ನಾಮಯ್ಯಮ್ಮ ಬರುತ್ತಾ
ಅಯ್ಯೋ ಭಗವಂತ. ಅಲ್ಲ ನೋಡಲೆ ಹೆಂಗ್ ಮಾತಾಡ್ತಾಳೆ. ದೊಡ್ಡವರು ಚಿಕ್ಕವರನ್ನ ಗೌರವ ಇಲ್ದಿರ ಇವಳು. ಹಾಂ ಲೈ ಬಾಯಿ ಮುಚ್ಚು, ಬಾಯಿ ಮುಚ್ಚೆ. ಒಂದು ಸಣ್ಣ ವಿಷಯನ ಎಷ್ಟು ದೊಡ್ಡ ವಿಷಯ ಮಾತಾಡ್ತಾ ಇದೀಯ ನೀನು. ಬಾಯಿ ಮುಚ್ಕೊಂಡಿರ್ಬೇಕು. ನಡಿ ನಡಿಗೆ, ನಾವಿಬ್ಬರು ಹೋಗಿ ಹಾಕ್ಸ್ಕೊಂಬರೋಣ. ಎತ್ಕ ಅಕ್ಕಿ. ನೀನು ಹೋಗಮ್ಮ ಸಾವಿತ್ರಿ, ಅದೇನೋ ಕೆಲಸ ಮಾಡೋಗು. ನೋಡ್ತೇನಕ್ಕ ಎಷ್ಟು ದುರಂಕಾರವಾಗಿ ಮಾತಾಡ್ತಾಳೆ ಅವಳು. ಹಾಂ ಅಂಬುಜಿ ಇದೆಲ್ಲ ಲಾಯ್ಕಿಲ್ಲ. ರಾಗಿ ಯಾವಾಗಲೂ ಚಿಕ್ಕವನೇ ತಾನೇ ಹಾಕ್ಸ್ಕೊಂಬರ್ತಾ ಇದ್ದಿದ್ದು. ಈ ಸಣ್ಣ ವಿಷಯಕ್ಕೆ ಏನಕ್ಕ ನೀನೇ ತಾನೇ ಅವನ ರಾಗಿ ಸೇರು ಅಳತೆ ಮಾಡಿ ಆಗ್ತಾ ಇದ್ದಿದ್ದು ಚೀಲ್ಸಕ್ಕ. ಹಾಂ ಚಿಕ್ಕವನು ಬರಲಿ, ಕಳಿಸಲ್ಲ ನಾನು. ಕಳಿಸಲ್ಲ ಅಂದರೆ ಕಳಿಸಲ್ಲ. ಹೋಗಿ ಹಾಕ್ಸ್ಕೊಂಬರ್ಲಿ. ಅದು ಯಾವಾಗ ಹಾಕ್ಸ್ಕೊಂಬರ್ತಾಳೋ ಹಾಕ್ಸ್ಕೊಂಬರ್ಲಿ. ನನ್ನನ್ನು ಎದುರಾಕಂತಾಳ. ಈ ಮನೆಗೆ ನನ್ನನ್ನು ಯಾರು ಎದುರಾಕೊಂಡು ಉಳಿಗಾಲಕ್ಕ ಉಳಿಗಾಲ ಇಲ್ಲ. ನಮ್ಮ ಲಮ್ಮನ್ ತಡಿಲಮ್ಮ. ಲಮ್ಮ ನೀನು ತಡಿಲ್ಲ ನೀನು. ಗೀತಾ ಗೀತಾ ಅದ್ಯಾವನವನು ಇಲ್ದೋಳ್ನ ಕೂಗ್ತಾವನೆ. ಇರೋರ್ನ ಕೂಗುದಿರ ಇಲ್ದೋಳ್ನ ಕೂಗ್ತಾವನೆ. ಯಾವನವನು? ನಾನು ಅಕ್ಕೋ ನಾನಕ್ಕೋ ಗೀತಾ ಅವಳ ಯಜಮಾನಕ್ಕೋ. ಯಾವನ ದೊಡ್ಡವನ ಇಲ್ಲ ಚಿಕ್ಕೋನ? ಯಾವ ದೊಡ್ಡವನ ಯಾವ ಚಿಕ್ಕೋನ? ಮೊದಲನೇ ಗಣ್ಣ ಎರಡನೇ ಗಣ್ಣ? ಮೊದಲನೇ ಗಣ್ಣಕ್ಕೋ. ಏನಪ್ಪ ಯಾಕ ಗೀತಾ ನಂಗೆ ಕೂಗ್ಬೇಕಾಗಿತ್ತು. ಎಲ್ಲವಳಪ್ಪ ಗೀತಾ? ಇಲ್ಲಪ್ಪ ನಮ್ಮನೆ ಗೀತಾ ನಿನ್ ಜೊತೆಗೆ ಅವಳಂತಲ್ಲ. ಇಲ್ಲ ಅವಳಲ್ಲಿ ಕಾಣಿಸ್ತಾ ಇಲ್ಲ. ನಂದೊಂದು 2 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ಬಂದ್ಬಿಟ್ಟವಳು ಅವಳು. ನಿಮ್ಮನೆಗೆ ಇರ್ಬೇಕು. ಅಯ್ಯೋ ಇಲ್ಲ ನಮ್ಮನೆಗೆ ಬಂದಿಲ್ಲ. ಬೀಗ ಆಗ್ತಿದೆ. ಬಂದಿಲ್ಲ. ಅಲ್ಲ ಎಲ್ಲ ನಿತ್ತಲ್ಲ ಗಿಲ್ಗಿಲ್ ಮರಿಕಕ್ಕ ಹೋಯ್ತಲೆ ಬತ್ತಲೆ ಹೋನ. ಇಲ್ಲಕೋ ಊರೆಲ್ಲ ಸುತ್ತಾಕಿದೀನಿ ಒಂದ್ ಸುತ್ತ ಎಲ್ಲೂ ಇಲ್ಲಕೋ ಆ ಸಮಯ. ಹಂಗೇನ ಹೋಗಂಗಿದ್ರೆ 2 ಲಕ್ಷ ದುಡ್ಡು ಎತ್ಕೊಂಡು ಹೋಗ್ತಾ ಇದ್ಲೇನಕ್ಕ. ಇಲ್ಲ 2 ಲಕ್ಷ ದುಡ್ಡು ಎತ್ಕೊಂಡ್ ಬಂದ್ಬಿಟ್ಟವಳಕೋ. ಎಂತ ಕೆಲಸ ಆಗೋಯ್ತು ನೋಡಕ್ಕ. ಕೊಟ್ಟಿದ್ದಲ್ಲಕೋ ಏನಕ್ಕ ಖರ್ಚಿಕ ಮನೆಗಿರ್ಲಿ ಅಂತ ನಾನು ಅಲ್ಲಿಕ್ಕಿದ್ರೆ ಎತ್ಕೊಂಡು ಒಟ್ಬಿಟ್ಟವಳಕೋ. ನಾನ್ಕೇನೋ ಇಲ್ಲೇ ಅವಳೆ ಅಂತ ಅನುಮಾನ. ಲೇ ಅಪ್ಪ ನಿನ್ಗೇನು ಮಾಡಕ್ಕೇನು ಪಂಗ ಇಲ್ಲೇನಾ? ಪಂಗ ಇಲ್ಲ. ಕಟ್ಕೊಂಡಿರ ಏನ್ರನ್ನ ಭದ್ರವಾಗಿ ಇಕ್ಕಂತೀರ. 3 ದಿವ್ಸ ಕುಂತು ಗೀತಾ ನಮ್ಮ ಮನೆ ತಕ್ಕ. ಗೀತಾ ಎಲ್ಲಿ ಅಂತ ಹೋಗಿ ಇಲ್ಲಿಂದ ಖಾಲಿ ಮಾಡ. ನೀನು ಜಾಸ್ತಿ ಮಾತಾಡ್ಬೇಡ. ನನ್ನ ಏನ್ರು ಬರಂಗಿದ್ರೆ ಇಲ್ಲಿಗೆ ಬಂದಿರೋದವಳು ನೋಡ. ಯಾವ ಓಳು ಬಂದಿಲ್ಲ ನಮ್ಮ ಮನೆಗ. ಅಮ್ಮನ್ ಬಂದಿದ ತಕ್ಷಣ ನೀನು ಬರ್ಸ್ಕೊಂಬಿಡಕ. ಇದೇನು ಧರ್ಮಛತ್ರ ಅನ್ಕೊಂಡಿದ್ಯಾ? ಜ್ಞಾನ ಅದ ನಿಂಕ? ಏನಕ್ಕೆ ಬರ್ಸ್ಕೊಂತೀರ ಅವಳನ್ನ ನಾವು? ಅಜಯ್ ಸುಮ್ಮನೆ ಏನೇನೋ ಮಾತಾಡೋಣ ಅಜಯ್. ಕಳ್ಸ್ಕೊಡಜ್ಜ ಅವಳನ್ನ. ಅಯ್ಯೋ ಅಣ್ಣ ನಾವೇ ಕಣ ಸುಳ್ಳು ಮಾತಲ್ಲೇನ. ನಿಜವಾಗ್ಲೂ ಬಂದಿಲ್ಲ ಅಂದ್ರೆ ಬಂದಿಲ್ಲ. ಬೇಕಾಡ ನಮ್ಮ ಮನೆಗೆ ನೋಡೋಗಣ. ನಾವೇನು ಕಣ ಬಚ್ಚಂತೀರಿ. ಹೋಗಪ್ಪ ಹೋಗಿ ಕಂಪ್ಲೇಂಟ್ ಕೊಡೋಕಪ್ಪ. 2 ಲಕ್ಷ ಎತ್ಕೊಂಡು ಹಿಂಗೆ ಹೊರಟೋಗವಳೆ ಅಂತ ಹೇಳ್ಬಿಟ್ಟು ಕೊಡೋಗು. ಇನ್ನೇನು ಮಾಡ್ತೀಯ ಹೋಗು. ಅಲ್ಲ ನೀನು ಕರೆಕ್ಟಾಗಿ ನೋಡ್ಕೊಳಕ್ಕಾಗಲ್ಲೇನಪ್ಪ? ಅಯ್ಯೋ ಅಜ್ಜಿ ಕರೆಕ್ಟಾಗೇ ನೋಡ್ಕೊಂಡಿದ್ದೀನಿ. ಏನು ಬೇಕು ನೀವು ಬೇಕಾರೆ ಬಂದು ನೋಡ್ರಿ. ಏನು ಬೇಕು ಎಲ್ಲ ತಂದಾಕಿದ್ದೀನಿ. ಬಂದು ನೋಡೋದೊಂದು ಬೇರೆ. ಎಲ್ಲ ತಂದಾಕಿದ್ದೀನಿ. ಚೆನ್ನಾಗೆ 3 ಹೊತ್ತು ಬಿಸಿ ಬಿಸಿ ಮಾಡ್ಕೊಂಡು ತಿಂತಾಯಿದ್ಲು. ಅದೇನಾಯ್ತು ಅದೇನು ಗೊತ್ತೇನೋ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ಟವಳೆ. ದುಡ್ಡು ಏನಕ್ಕನ ಖರ್ಚಿಗಿರ್ಲಿ ಅಂತ ಹೇಳ್ಬಿಟ್ಟು ಅವಳು ಕಣ್ಣಂಗೆನೆ ಇಕ್ಕಿದ್ರೆ ಎತ್ಕೊಂಡು ಓಡ್ ಬಂದ್ಬಿಟ್ಟವಳೆ. ಏನು ಮಾಡೋದು ಇಂಥವ್ರನ್ನ ಹೇಳಜ್ಜಿ. ಮುಂಚೆಗೆ ಬೇಜಾರಾಗ್ತದ ನಂಗೆ. ನೋಡಪ್ಪ ಓಡೋಗೋರ್ನ ಎಷ್ಟು ಸತಿ ಅಂತ ಇಟ್ಕೊಂಬರ್ತೀಯ. ಬಿಟ್ಬಿಡಪ್ಪ ಬಿಟ್ಬಿಡು. ಅವಳ ಆಸೆ ಬಿಟ್ಬಿಡು. ಇವಾಗ ಎಲ್ಲೋದ್ಲೋ ಎತ್ತೋದ್ಲೋ ಯಾರಿಗೆ ತಿಳಿಯೋದು? ನಾನು ಹೇಳಿದ ಮಾತು ಕೇಳಪ್ಪ. ನಾನು ದೊಡ್ಡೋಳು ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳಪ್ಪ. ಬಿಟ್ಬಿಡಪ್ಪ ಅವಳ ಆಸೆನ. ಏನಕ್ಕಪ್ಪ ಅವಳು ಸವಾಸಕ್ಕೆ ಹೋಗ್ತೀಯಾ? ಬಿಟ್ಬಿಡಪ್ಪ. ನೀನು ನನ್ನ ಮಗನಿದ್ದಂಗಿದೀಯಾ? ಬಿಟ್ಬಿಡು. ಎಲ್ಲನ ಹೋಗಿ ಬದುಕಂಡ್ಲಿ. ಬದುಕಂಡ್ಲೆ. ನಿಂಗೆ ಹಂಗೂ ಎಲ್ಲರೂ ಬೇಕು ಅಂತಂದರೆ ಇನ್ನೊಂದು ಮದುವೆ ಮಾಡ್ಕೊ. ಇವಾಗ ಅದ್ಯಾರೋ ಇನ್ನೊಬ್ಬ ಬೆಂಟಿ ಅವಳಲ್ಲ ಎಮ್ಮನ ಇಷ್ಟ ಇಲ್ಲ ಅಂತಂದರೆ ಇನ್ನೊಂದು ಮದುವೆ ಮಾಡ್ಕೋಗು. ಎಷ್ಟು ಸತಿ ಅಂತ ಕರ್ಕೊಂಬತ್ತೀಯಪ್ಪ ಅವಳನ್ನ ಓಡೋಗೋಳನ್ನ. ನೋಡಿ ಜನ ಎಲ್ಲ ಏನು ಅನ್ಕೊಳಲ್ಲ. ಹಾಂ ಹೂನೋ ಅಂದೆ ಮಾರಣ ಬಿಟ್ಟಿಡೋಣ. ನೀನು ಯಾವ್ದನ ಬೇಡದೊಂದು ಎನ್ನು ನೋಡಿ ಮದುವೆ ಮಾಡ್ತಾನ. ಗನ್ ಬಿತ್ತೋಲೋ ಗನ್ ಕತ್ತೋಲೋ ಯಾರೋ ಒಬ್ಬರು ತಿತ್ತಾರ ಹೋನ. ನೀನೇನು ಬೇಡಾಡ್ ಮಾಡ್ಕೊಂಬೇಡ. ಇವಾಗ ಅಂದ್ರೆ ಮದುವೆ ಆಗಿರೋ ಹುಡುಗಿ ಇರ್ತಿತ್ತೋ ತತ್ತಾನ ಎಲ್ಲಿಗೆ ಇರ್ತಿತ್ತ ಇಲ್ಲ. ಬೇರೆ ಯಾರನ್ನ ಮದುವೆ ಮಾಡ್ಕೊ ಹೋಗೋಣ. ಓಳೆ ಆಳ್ಬಿಡು ಹೋಗಂತಲ್ಲ ಅವಳ ಅಲ್ಲಿ ಬಾಯ್ಕ ಮುನ್ನಾಕ. ಹಾಗಾದ್ರೆ ಇಲ್ಲಿಗೆ ಬಂದಿಲ್ಲ? ಇಲ್ಲ ದೇವಡಾನೆಗೂ ಬಂದಿಲ್ಲ. ಬಂದಿದ್ರೆ ನಿನ್ ಕೈ ಹೇಳಕ್ಕ ನಾವೇನಿದ. ಇವನೇನಕ್ಕೆ ಬಂದವನ ತಿರ್ಗ ನಮ್ಮ ಮನೆಕ? ಏನಕ್ಕಮ್ಮ ಇವನು ಬಂದಿರೋದು? ಅಯ್ಯೋ ಗೀತಾ ಇಲ್ಲ ಅಂತಪ್ಪ ಎತ್ತ ಹೊರಟ್ಬಿಟ್ಟವಳಂತೆ. ಎಲ್ಲ ನಾವು ಹೋಗ್ಕೊಂಡು ಬಿಡು. ನಮ್ಮನೆ ಹತ್ರಕ್ಕೆ ಏನಕ್ಕೆ ಬಂದಿರೋದು ಇವನು? ಕೇಳಕ್ ಬಂದವನೆ. ಎತ್ತೋದ್ಲು ಗೀತಾ ಅಂತ 2 ಲಕ್ಷ ರೂಪಾಯಿ ಎತ್ಕೊಂಡು ಹೊರಟೋಗೋಳಂತೆ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ ಬಿಡು. ಇಲ್ಲಕ್ಕೆ ಬಂದಿರೋದು ನಮ್ಮನೆ ಹತ್ರಕ್ಕ? ಮಾತು ಮುಂಚೆ ನಮ್ಮನೆ ಹತ್ರಕ್ಕೆ ಓಡ್ಬರ್ತಾನೆ. ಇವ್ಕೇನು ಹೇಳೋರು ಕೇಳೋರು ಯಾರು ಇಲ್ಲ. ಬೇಡ ಅಂತ ಬಿಟ್ಟ ಮೇಲೆ ಅವಳೇನ್ಕಮ್ಮ ಬರ್ತಾಳೆ ನಮ್ಮನೆ ಬಾಕ್ಲಿಗ? ಇವನೇನು ಒಟ್ಟಿಗೆ ಏನ್ ತಿಂತಾನೆ ಇವನು? ನೀನು ಸರಿ ಇಲ್ಲ ಸುಮ್ಮನೆ ಇರೋ. ನೀನು ಸರಿ ಇಲ್ಲ. ಬೇಕಾಗಿತ್ತೇನೆ ಅವಳು ಸವಾಸ ನಿಂತ? ಆಗಿದ್ದಾಗೋಯ್ತು ಏನೋ ಒಂದು ಕೆಟ್ಟಗಳಿಗೆ ಬಿಡು. ಬಿಟ್ಟಾಕತ್ತ ಅದನ್ನ.
ಇವಾಗ ಓದಲ್ಲ ಜೊತೆಗೆ ಅವಳಲ್ಲ ಇನ್ನೇನು ಒಂದು ರಾಮಾಯಣ. ಅಣ್ಣ ಹೋಗೋಣ ಕಂಪ್ಲೇಂಟ್ ಕೊಡೋಗೋಣ. ಹ್ಞೂ ಕೊಡ್ತೀನಕ್ಕ, ಕಂಪ್ಲೇಂಟ್ ಕೊಡ್ತೀನಿ. ಯಾರು ಕರ್ಕೊಂಡೋಗೋರ ಆ ನನ್ನ ಮಗನ ನಡಿ ರೋಡಾಗ ನಿಲ್ಸಿ ಚಪ್ಪಲಿನಾಗ ಹಾಕ್ತೀನಿ 12 ಪಟ ಪಟ ಅಂತ ಸುಮ್ಮನೆ ಬಿಟ್ಬಿಡ್ತೀನ. ಮೌ ಇಂಥ ಮಾತುಗಳೆಲ್ಲ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಮಾತಾಡಬೇಡ ಅಂತೇಳೋ. ಬಾಯಿ ಮುಚ್ಕೊಂಡು ಓದ್ತಾ ಇರ್ಬೇಕು ಇಲ್ಲಿಂದ. ಹೋಗಪ್ಪ ನೀನು ಹೋಗು. ನಿಂಗೆ ಹಂಗೂ ಅನುಮಾನ ಆಯ್ತಂದ್ರೆ ನಮ್ಮ ಮನೆ ಎಲ್ಲ ಹೋಗಿ ನೋಡ್ಕೊ. ಮಗು ಏನೋ ನಮ್ಮ ಹತ್ರನೇ ಅದೇ, ಅವಳು ನಮ್ಮ ಮನೆಗೆ ಬಂದಿಲ್ಲಪ್ಪ. ಅಮ್ಮಗೆ ಬಂದ್ಬಿಟ್ರೆ ನಾವು ಸೇರಿಸ್ಕೊಂಡ್ಬಿಡ್ತೀರಾ? ಹೋಗು ಪೊಲೀಸ್ ಕಂಪ್ಲೇಂಟ್ ಕೊಡೋಗು. ಗೊತ್ತಾಗ್ತದೆ ಇವತ್ತೆಲ್ಲ ನಾಳೆ ಯಾರು ಕರ್ಕೊಂಡೋಗೋರು ಅಂತ ಆವಾಗ ಹೇಳ್ತೀನಿ. ಅಲ್ಲಿವರೆಗೂ ಮಾತಾಡಲ್ಲ. ಇವ್ನು ಕಿತ್ತೋದ್ ಮಕ್ಕ ನಾನು ಎಕ್ಕಡ ಆಗ್ತು ಪದೇ 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 ಬರ್ತಾನೆ ನಮ್ಮ ಮನೆ ಹತ್ರಕ್ಕ. ಇವ್ನಿಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲೇನೋ. ಮೈಮುರಿಯ ಕೆಲಸ ಇದ್ದಿದ್ರೆ ಇವ್ನಿಗೆ ಪಾಠಕ್ಕೆ ಬೀಳ್ತಾ ಇರಲಿಲ್ಲ. ಯಾವುದೋ ಜಮೀನು ಕಾಸಿಗೆ ಒಂದಷ್ಟು ಓಡಾಡ್ತಾವೆ, ಅವು ಕರ್ಗೋವರೆಗೂ ಇವನ ಆಟ ನಿಲ್ಲಲ್ಲ. ಹೋಗ್ಲಿ ಸುಮ್ಮನೆ ಇರಾ. ಮತ್ತೆ ಇನ್ನೇನು ದೊಡಮ್ಮ, ಇನ್ನೇನು ಹೇಳು. ಏನಕ್ಕ ಮಾದಕ್ಕೆ ಮುಂಚೆ ನಮ್ಮ ಮನೆ ಹತ್ರಕ್ಕೆ ಬರೋದು ನೋಡಿ ಜನ ಏನು ಕಾಣಲ್ಲ. ಲೇ ಗಗನ ನೀನೇನ ಕಕ್ಕಮ್ಮಂತ ಎಂದ? ಹ್ಞೂ ನಂಗೆ ಅದೇ ಕೆಲಸ. ಯಾರ್ಯಾರನ್ನೋ ಕರ್ಕೊಂಬಂದಿಕ್ಕಣಕ ನಂಗೆ ಅದೇ ಕೆಲಸ. ಬೇಡ ಅಂತ ಬಿಟ್ನಲ್ಲ, ಇನ್ನೇನು ಅವಳ ವಿಷಯ ನನಗೇನು ಬೇಕು? ಲೇ ನಂಗೇನೋ ನಿನ್ನ ಮೇಲೆ ಅನುಮಾನ ಲೇ ದೊಡನೆ. ಓ ಬಾಯ್ ಮುಚ್ಚಮ್ಮ, ಎಲ್ಲಮ್ಮ ಆಳ್ಬಿದ್ದೋಗಿದ್ದೆ. ಇಲ್ಲೇ ಇದ್ದೀನಲ್ಲಮ್ಮ ಮನೆಗೆ. ಎಲ್ಲೋ ಕರ್ಕೊಂಬರ್ಲಮ್ಮ? ಕರ್ಕೊಂಡೋಗ್ತಾನೆ ಎಲ್ಲಿ ಕಳ್ಳಿ ನಾನು? ಕರ್ಕೊಂಬರಂಗಿದ್ರೆ ಇಲ್ಲಿಗೆ ಕರ್ಕೊಂಬರ್ತಾರಿಲ್ಲ. ಅದೇನು ಮಾತಂತ ಮಾತಾಡ್ತೀಯಮ್ಮ ನೀನು? ಈಗ ಮಾಡಕ್ಕ ಕೆಲಸ ಇಲ್ಲ ನೋಡು. ಅಕ್ಕೋ ಎತ್ತೋಗಿರ್ತಾಳೆ ಅವಳು. ಎತ್ತೋಗಿರ್ತಾಳೆ. ಅವ್ರ ಅಮ್ಮನ ಮೊದಲೇ ಕಾಸಂದ್ರೆ ಅಂದಿತ್ತಾಳೆ. ಅವ್ರ ಅಮ್ಮನ ಬಂದು ಕರ್ಕೊಂಡೋಗಿರ್ತಾಳೆ. ಅವ್ರ ಮನೆಗೆ ಬಿದ್ದಿರ್ತಾಳೆ ನೋಡು. ಎತ್ತೋಗಿರ್ತಾಳೆ ಅವಳು. ಯಪ್ನೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿ. ಅಮ್ಮನ ಮಗಳನ್ನ ಒದ್ದೆ ಹಾಕೊಂಡೋಗ್ಲಿ ಪೊಲೀಸರು. ಸುಮ್ಮನೆ ಮುಂದುವರಿಯುವುದು.